ಇರಾನ್ ಮೇಲೆ ಇಸ್ರೇಲ್ ಹಾಗೆ ಅಮೆರಿಕ ದಾಳಿ ಮಾಡಿದ್ಯಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ ಹಾಗೆ ಅಮೆರಿಕ ದಾಳಿ ನಡೀತಾ ಇದೆ, ಇಡೀ ವಿಶ್ವವೇ ತತ್ತರಿಸೋಗ್ತಾ ಇದೆ, ಭಯಭೀತರಾಗಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳಿಂದಾಗಿ ಯುದ್ಧ ಆಗ್ತಿದೆ ಅಂದಿದ್ದಾರೆ. ಯುದ್ಧದಲ್ಲಿ ಸಾವಿರಾರು ಜನರ ಬಲಿ ಆಗ್ತಿದೆ, ದೇಶದಲ್ಲಿ ಬದುಕೋದಕ್ಕೆ ಎಲ್ಲರಿಗೂ ಕೂಡ ಅವಕಾಶ ಇದೆ ಅನ್ನೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಬೆಳವಣಿಗೆ ಇದೆಯಲ್ಲ, ಇದು ಒಳ್ಳೆಯ ಸಂದೇಶವನ್ನ ಸಾರೋದಲ್ಲ ಅನ್ನೋದಾಗಿ ಸೋಮಣ್ಣ ಅವರು ತಿಳಿಸಿದ್ದಾರೆ. ಜೊತೆಗೆ ಇರಾನ್ ಹಾಗೆ ಇಸ್ರೇಲ್ನಿಂದಾಗಿ ಬೇರೆಯವರಿಗೂ ತೊಂದರೆ ಆಗ್ತಾ ಇದೆ, ಬೇರೆ ರಾಷ್ಟ್ರಗಳು ನೋವನ್ನ ಅನುಭವಿಸ್ತಾ ಇದೆ. ಭಾರತೀಯರ ರಕ್ಷಣೆಗೆ ಈಗಾಗಲೇ ಹಲವು ಸೂಚನೆ ಕೂಡ ಸಿಕ್ಕಿದೆ. ಇನ್ನು ಮೋದಿ ಅನುಭವ ಯುದ್ಧವನ್ನ ನಿಲ್ಲಿಸೋದಕ್ಕೆ ಪರಿಣಾಮ ಬೀರ್ಲಿ. ಕೇಂದ್ರ ಸಚಿವ ವಿ ಸೋಮಣ್ಣ ಕೊಟ್ಟಂತಹ ಹೇಳಿಕೆ ಹೌದು, ಖಂಡಿತವಾಗ್ಲೂ ಇದನ್ನ ಒಪ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮೋದಿಯವರ ಅನುಭವ ಯುದ್ಧವನ್ನ ನಿಲ್ಲಿಸೋದಕ್ಕೆ ಅಥವಾ ಸ್ವಲ್ಪ ಶಾಂತಿ ಸಂಧಾನವನ್ನ ಮಾಡೋದಕ್ಕೆ ಅವರು ಮೂಗು ತೂರಿಸಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ಹಿಂದೆಯಿಂದಲೂ ನಾನು ಅಧಿಕಾರಕ್ಕೆ ಬಂದಾಗಿನಿಂದ ಸುಮಾರು 7-8 ಯುದ್ಧಗಳನ್ನ ನಿಲ್ಲಿಸಿಬಿಟ್ಟಿದ್ದೀನಿ ಅಂತ ಬಡಾಯಿ ಕೊಚ್ಕೊಳ್ತಾ ಇದ್ರು. ಹಾಗಾಗಿ ಶಾಂತಿ ನೊಬೆಲ್ ಪ್ರಶಸ್ತಿ ನನಗೇ ಬರಬೇಕು ಅನ್ನೋದಾಗಿ ಕೂಡ ಡೈರೆಕ್ಟ್ ಆಗಿ ಹೇಳ್ಕೊಳ್ತಾ ಇದ್ರು. ಅದಾದ ನಂತರದಲ್ಲಿ ಅವರ ಸಮ್ಮುಖದಲ್ಲೇ ನಡೀತಾ ಇದೆಯಲ್ಲ ಯುದ್ಧ, ಇದನ್ನ ಸ್ಟಾಪ್ ಮಾಡೋರು ಯಾರು ಅನ್ನೋದಾಗಿ ಬರ್ತಾ ಇದ್ರೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ತತ್ತರಿಸಿ ಹೋಗ್ತಾ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇರಾನ್ ನಿಂದ ಕಚ್ಚಾ ತೈಲಗಳನ್ನ ನೇರವಾಗಿ ರಷ್ಯಾ ಕೂಡ ತರಿಸ್ಕೊಳ್ತಾ ಇರೋದ್ರಿಂದ ರಷ್ಯಾ ಖಂಡಿತವಾಗ್ಲೂ ಇರಾನ್ನ ಪರವಾಗಿ ನಿಂತ್ಕೊಳ್ಳುವಂತ ಸಾಧ್ಯತೆ ಇದೆ. ಸಂಬಂಧಪಟ್ಟಂತೆ ಈಗ ಭಾರತವು ಕೂಡ ಇಸ್ರೇಲ್ ಜೊತೆ ಇರಾನ್ನ ಜೊತೆ ಬಹಳಷ್ಟು ಒಳ್ಳೆಯ ಸಂಬಂಧವನ್ನ ಹೊಂದಿದೆ. ಹಾಗಾಗಿ ಒಂದು ರೀತಿ ವ್ಯತಿರಿಕ್ತ ಪರಿಣಾಮವನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ 1-2-3 ದಿನಗಳಿಗಾಗುವಷ್ಟು ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 1 ವಾರಕ್ಕಾಗುವಷ್ಟು ಕಚ್ಚಾ ತೈಲವನ್ನ ತರಿಸಿಕೊಳ್ಳಬಹುದು. ಆದರೆ ಮತ್ತೆ ಅದೇ ಕಂಟ್ರಿಯ ಮೊರೆ ಹೋಗಬೇಕಾದಂತ ಸಾಧ್ಯತೆ ಇದೆ. ಹಾಗಾಗಿ ಎರಡೂ ದೇಶಗಳ ಜೊತೆ ವೈರುಧ್ಯವನ್ನ ಕಟ್ಟಿಕೊಳ್ಳುವಂತಹ ಸಂದರ್ಭದಲ್ಲಿ ನಾವಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಅಮೆರಿಕವು ಕೂಡ ಕಚ್ಚಾ ವಸ್ತುಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಹೆಚ್ಚಿನ ತೆರಿಗೆಯನ್ನ ಅಥವಾ ಸುಂಕವನ್ನ ವಿಧಿಸಿತ್ತು. ಹಾಗಾಗಿ ಈಗ ಸಂಬಂಧಪಟ್ಟಂತೆ ಈ ಎಲ್ಲ ಯುದ್ಧಗಳಿಗೆ ಬ್ರೇಕ್ ಬೀಳಲೇಬೇಕಾಗಿದೆ. ಸಂಬಂಧಪಟ್ಟ ಹಾಗೆ ಈಗ ವಿ ಸೋಮಣ್ಣ ಅವರು ಅದೇ ಹೇಳ್ತಾ ಇರೋದು. ಈಗ ಬೇರೆ ರಾಷ್ಟ್ರಗಳು ನೋವನ್ನ ಅನುಭವಿಸುವ ಸ್ಥಿತಿಯನ್ನ ಇರಾನ್ ಇಸ್ರೇಲ್ ಯುದ್ಧ ತಂದೊಡ್ಬಿಟ್ಟಿದೆ. ಭಾರತೀಯರ ರಕ್ಷಣೆಗೆ ಈಗಾಗಲೇ ಹಲವು ಸೂಚನೆಯನ್ನ ಕೊಟ್ಟಿದ್ದಾಗಿದೆ. ಮೋದಿ ಅನುಭವ ಯುದ್ಧವನ್ನ ನಿಲ್ಲಿಸೋದಕ್ಕೆ ಪರಿಣಾಮವನ್ನ ಬೀರ್ಲಿ ಅಂತ ಪ್ರತಿಯೊಬ್ಬ ನಾಯಕರು ಕೂಡ ಅದೇ ಹೇಳ್ತಿರೋದು. ಯುದ್ಧ ನಿಲ್ಲಿ, ಇಲ್ಲ ಅಂತ ಹೇಳಿದ್ರೆ ಬೇರೆ ದೇಶಗಳಿಗೂ ಕೂಡ ಪಸರಿಸುವಂತ ಸಾಧ್ಯತೆ ಇದೆ. ಒಂದು ರೀತಿ ಪರಿಸ್ಥಿತಿಯು ಕೂಡ ಕೆಟ್ಟದಾಗ್ಬಿಡತ್ತೆ ಅನ್ನೋದಾಗಿ. ಯಾಕಂದ್ರೆ 3ನೇ ಮಹಾಯುದ್ಧವನ್ನ ಸಾರಲೂಬಹುದು, ಆ ರೀತಿಯಾದಂತ ಪರಿಸ್ಥಿತಿ ಮನೆ ಮಾಡ್ತಾ ಇದೆ. ಯಾವ ರೀತಿ ಅವ್ರ ಜೊತೆ ಮಾತಾಡ್ ಬಂದಿದ್ರು ಕೂಡ ಕೆಲವು ಘಟಭದ್ರ ಹಿತಾಸಕ್ತಿಗಳ ಒಂದು ದೂರದೃಷ್ಟಿಯ ಕೆಟ್ಟ ಭಾವನೆಯಿಂದ ಇವತ್ತು ಯುದ್ಧ ಆಗ್ತಾ ಇದೆ. ಇದರಿಂದ ಸಹಸ್ರಾರು ಜನ ಬಲಿ ಆಗ್ತಾ ಇದ್ದಾರೆ, ಮುಗ್ಧ ಜನ ಬಲಿ ಆಗ್ತಾ ಇದ್ದಾರೆ, ಕೋಟ್ಯಾಂತರ ಜನರಿಗೆ ಅನಾನುಕೂಲ ಆಗ್ತಾ ಇದೆ. ದೇಶದಲ್ಲಿ ಬದುಕೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ತಕ್ಷಣವೇ ಈ ಯುದ್ಧವನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರವು ಕೂಡ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಗೃಹ ಮಂತ್ರಿಗಳು, ರಕ್ಷಣಾ ಸಚಿವರು ಅವರ ಅನುಭವವನ್ನು ಹಂಚಿಕೊಳ್ಳುವ ಕಾಲ ಸನ್ನಿಹಿತವಾಗ್ತಾ ಇದೆ. ಇದು ಅಷ್ಟು ಒಳ್ಳೆಯ ಸಂದೇಶ ಅಲ್ಲ. ದೇಶದಲ್ಲಿ ಇರಾನು ಇಸ್ರೇಲು ಇವರಿಬ್ಬರ ಕಪಿಮುಷ್ಟಿಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳು ಕೂಡ ನೋವನ್ನು ಅನುಭವಿಸೋದು ಅವಕಾಶಗಳು ಆಗೋದು ಬೇಡ. ದೇಶದ ಪ್ರತಿಯೊಬ್ಬರ ಜನರ ಪ್ರಾಣ ರಕ್ಷಣೆಯಲ್ಲಿ ಭಾರತೀಯರಾದ ನಾವು ಮುಂಚೂಣಿಯಲ್ಲಿ ಇರ್ತಕ್ಕಂಥ ಅದಕ್ಕೆ ನಮ್ಮ ರಾಷ್ಟ್ರದ ನಾಯಕರಾದ ಪ್ರಧಾನಿಗಳು ಈಗಾಗಲೇ ನಮಗೆ ಕೆಲವಾರು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಆ ಭಗವಂತ ಅವರ ಹೆಚ್ಚಿನ ಶಕ್ತಿ ಕೊಟ್ಟು ಇದನ್ನು ತಕ್ಷಣವೇ ನಿಲ್ಲಿಸ್ತಕ್ಕಂಥ ಪ್ರಧಾನಿ ಮಂತ್ರಿಗಳ ಅನುಭವ ಸಾಕಷ್ಟು ಪರಿಣಾಮವನ್ನು ಬೀರಲಿ ಅಂತ ಗಮನಿಸ್ತಾ ಇದ್ರೆ ವಿ ಸೋಮಣ್ಣ ಅವರು ಹೇಳಿದ್ದನ್ನ ಒಪ್ಕೊಳ್ಬೇಕಾಗತ್ತೆ. ಅನುಭವಗಳು ಇಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನೋಡ್ಕೊಂಡು ಬನ್ನಿ. ಅಮೆರಿಕನೂ ಅದರ ಹಿಂದೆ ಇದೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು ಮತ್ತು ಇರಾನ್ ಅದಕ್ಕೆ ಪ್ರತಿ ಉತ್ತರ ಕೊಟ್ಟಿರುವಂಥದ್ದು ಭಾಳ ಒಂದು ದೊಡ್ಡ ಬೆಳವಣಿಗೆ, ಆತಂಕಕಾರಿಯಾಗಿರೋ ಬೆಳವಣಿಗೆ ಇದೆ. ಮಧ್ಯಪ್ರಾಚ್ಯನ ಪ್ರದೇಶಗಳು, ಆ ಪ್ರದೇಶ ಇಡೀ ವಿಶ್ವದ ಆರ್ಥಿಕ ಮತ್ತು ಸಾಂಸ್ಕೃತಿಕವಾಗಿರುವಂಥ ಭಾಳ ಮಹತ್ವದ ಒಂದು ಪ್ರದೇಶ. ಅಲ್ಲಿ ಹಲವಾರು ಯುದ್ಧಗಳನ್ನು ಕೂಡ ನಾವು ಕಂಡಿದ್ದೇವೆ, ಹಿಂದೂ ಕೂಡ ಕಂಡಿದ್ದೇವೆ. ಮೊದಲೆಲ್ಲ ಜೆರುಸಲೇಮಿಗಾಗಿ ಯುದ್ಧ ನೋಡಿದ್ದೀವಿ ನಾವು.
ಅಂದರೆ ಧರ್ಮಕ್ಕಾಗಿ ಯುದ್ಧ ಇತ್ತು. ಈಗ ಆಯಿಲ್ಗಾಗಿ ಯುದ್ಧ ಇದೆ, ವಾಣಿಜ್ಯಕ್ಕಾಗಿ ಯುದ್ಧ ಇದೆ. ಅದರ ಜೊತೆಗೆ ಧಾರ್ಮಿಕವಾಗಿರುವಂಥ ಒಂದು ಅಂಶವೂ ಕೂಡ ಇದರಲ್ಲಿ ಅಳವಡಿಸಿದೆ. ಇದು ಇಡೀ ವಿಶ್ವಕ್ಕೆ ಭಾಳ ದೊಡ್ಡ ಆತಂಕವನ್ನು ತಂದುಕೊಡುವಂಥ ಒಂದು ಯುದ್ಧ ಆಗಿದೆ. ಅಮೇರಿಕ ತನ್ನ ಹಿಡಿತವನ್ನು ಇಡೀ ವಿಶ್ವದ ಎನರ್ಜಿ ಮೇಲೆ, ಆಯಿಲ್ ಮೇಲೆ ಸ್ಥಾಪನೆ ಮಾಡುವ ಹುನ್ನಾರದಲ್ಲಿ ಇಡೀ ವಿಶ್ವವನ್ನೇ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದು ಅಮೇರಿಕ.